ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಆಗಿ ಹಾಗೆ ಒಳ್ಳೆ ಲುಕ್ ಕೊಡುವಂಥ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಮೊದಲಿಗೆ ನಾನು ಸೀರೆಗೆ ಲಾಕ್ ಮಾಡಿಕೊಂಡೆ, ಹಾಗೆ ಪಕ್ಕದಲ್ಲೇ ಇನ್ನೂ ಒಂದು ಎಕ್ಸ್ಟ್ರಾ ಲಾಕ್ನ ನಾನು ಮಾಡಿಕೊಂಡೆ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಾನು ತೊಗೊಂಡಿರೋದು 7 ಎಳೆ ದಾರನ ನಾನು ತೊಗೊಂಡಿರೋದು. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ತ್ರಿಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಡಿಸ್ಟೆನ್ಸು ಅಂತ ಅಂದರೆ ಒಂದು 3 ಚೈನ್ ಆಗೋಷ್ಟು ಡಿಸ್ಟೆನ್ಸ್ನ ನಾನು ಕೊಟ್ಟು ಮಾಡ್ಕೊಂಡಿರೋದು. ಮತ್ತು ಇವಾಗ ಸೂಜಿ ಮೇಲೆ 2 ಸತಿ ನಾನು ದಾರಾನ ಸುತ್ಕೋತೀನಿ. ಅದಕ್ಕಿಂತ ಮುಂಚೆ ಒಂದು ಬೀಡನ್ನ ನಾನು ತೊಗೋತಾ ಇದ್ದೀನಿ. ಸೊ ಇಲ್ಲಿ ನಾನು ತೊಗೊತಾ ಇರೋದು 3 mm ಸೈಜಲ್ಲಿ ಬೀಡು. ಫ್ರೆಂಡ್ಸ್, ಹಾಗೆಯೇ ನಾನು ಮೆಟೀರಿಯಲ್ಸ್ನ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ನೋಡಿ, ಬೀಡನ್ನ ಹಾಕಿ ಸೂಜಿ ಮೇಲೆ 2 ಸತಿ ದಾರಾನ ಸುತ್ಕೋಬೇಕು. ಮತ್ತು ಸೇಮ್ ಮೊದಲು ಎಲ್ಲಿ ನಾವು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ತ್ರಿಬಲ್ ಕ್ರೋಶೆನ ಮಾಡಬೇಕು. 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಬೀಡ್ ಹಾಕಿ ಮಾಡಿದ್ವಿ ಅಲ್ವಾ, ಇವಾಗ ಬೀಡ್ ಹಾಕೋದು ಬೇಡ, ಹಾಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಆಲ್ಟರ್ನೇಟಿವ್ ಆಗಿ ನಾನು ವರ್ಕ್ ಮಾಡ್ತಾ ಇರೋದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಸೊ 3 ಟೈಮ್ಸ್ ಬರಬೇಕು. ಮತ್ತು ಇವಾಗ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕಿ ನಾನು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 2ರಲ್ಲಿ 1, 2ರಲ್ಲಿ 1 ಮತ್ತು ಈ 2 ಸಹ 1 ಮಾಡ್ಕೊಳ್ಳೋಣ. ಇವಾಗ ಬೀಡ್ ಹಾಕೋದು ಬೇಡ, ಹಾಗೆ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1. ಇವಾಗ ನಾನು ಬೀಡನ್ನ ಹಾಕಿ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಬೀಡನ್ನ ತಕ್ಕೊತಾ ಇದ್ದೀನಿ, ಯಾಕಂದರೆ ಇಲ್ಲಿ ಆರ್ಚ್ಗೆ ನಾನು ಕುಚ್ಚನ್ನ ಹಾಕಬೇಕು. ಸೊ ಇಲ್ಲಿ ಇನ್ನೂ ಒಂದು ಬೀಡನ್ನ ಹಾಕ್ತಾ ಇಲ್ಲ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ 1, 2 ಚೈನ್ ಹಾಕೋತಾ ಇದ್ದೀನಿ. ಮತ್ತು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ ನಾವು ಮೊದಲಿಗೆ ಎಲ್ಲಿ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಬೀಡ್ ಹಾಕದಲ್ಲೇ ಮಾಡಿದ್ದಲ್ವಾ, ಇವಾಗ ಬೀಡ್ ತಗೋತಾ ಇದ್ದೀನಿ ನಾನು. ಸೊ ಫ್ರೆಂಡ್ಸ್, ಇಲ್ಲಿ ನಾನು 3 mm ಸೈಜಲ್ಲಿ ಬೀಡನ್ನ ಯೂಸ್ ಮಾಡಿರೋದು. ಈ ಸೈಜಲ್ಲಿ ಕ್ರಿಸ್ಟಲ್ ಬೀಡ್ಸ್ ಕೂಡ ಬರುತ್ತೆ, ನೀವು ಅದನ್ನು ಬೇಕಾದರೂ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ನೋಡಿ, ಬೀಡನ್ನ ಹಾಕಿ ತ್ರಿಬಲ್ ಕ್ರೋಶೆ ಸೇಮ್ ನಾವೇನು ಫಸ್ಟು ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ವರ್ಕ್ ಮಾಡ್ಕೋಬೇಕು. ಇವಾಗ ಮತ್ತೆ ಬೀಡ್ ಹಾಕೋದು ಬೇಡ, ಹಾಗೆ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೊಳ್ಳೋಣ. ಇವಾಗ ಒಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶೆ ಸೇಮ್ ನಾವು ಮೊದಲನೇ ತ್ರಿಬಲ್ ಕ್ರೋಶೆ ಯಾವ ಪಾಯಿಂಟ್ಗೆ ನಾವು ಮಾಡಿರ್ತೀವಿ ಅಲ್ವಾ, ಕಂಪ್ಲೀಟ್ ಅಷ್ಟು ತ್ರಿಬಲ್ ಕ್ರೋಶೆಗಳು ಅದೇ ಪಾಯಿಂಟಲ್ಲೇ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ, ಒಂದೇ ಪಾಯಿಂಟಲ್ಲಿ ಬರಬೇಕು ನಮಗೆ. ಸೊ ಒಟ್ಟು 4 ಬೀಡನ್ನ ಹಾಕ್ಕೊಂಡಿದ್ದೀನಿ ಆರ್ಚ್ಗೆ, ಅಂದರೆ ಒಟ್ಟು ಟೋಟಲ್ 8 ತ್ರಿಬಲ್ ಕ್ರೋಶೆಗಳು ಬರುತ್ತೆ. ನೋಡಿ, ಬೀಡ್ ಹಾಕದಲ್ಲೇ ಕೊನೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಕೊನೆಯಲ್ಲಿ ಈ 2 ಸಹ 1 ಮಾಡ್ಕೊಳ್ಳೋಣ. ಇವಾಗ ಇದನ್ನು ಈ ಥರ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಫಸ್ಟು. ನೋಡಿ, ಆರ್ಚ್ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ನೋಡ್ಬೋದು. ಒಂದು ಬೀಡ್ ಹಾಕಿದ್ದೀನಿ, ಒಂದು ಬೀಡ್ ಹಾಕಿಲ್ಲ, ಹಾಗೆ ನಾನು ವರ್ಕ್ ಮಾಡಿರೋದು. ನೋಡಿ, ಇದು ಈ ರೀತಿ ಬರುತ್ತೆ. ಇವಾಗ ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ನಾನು ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಆರ್ಚು ಕಂಪ್ಲೀಟ್ ಆಯಿತು. ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಆ್ಯಂಟಿಕ್ ಬೀಡನ್ನ ನಾನು ತೊಗೋತಾ ಇದ್ದೀನಿ. ಸೊ ಇಲ್ಲಿ ನಾನು ಹಾರ್ಟ್ ಶೇಪಲ್ಲಿ ಬರೋವಂಥ ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡಿರೋದು. ಸೊ ನಿಮಗೆ ಬೇಕು ಅಂದರೆ ನೀವು ನಾರ್ಮಲ್ ಬೀಡನ್ನ ಕೂಡ ತೊಗೋಬೋದು, ಆ್ಯಂಟಿಕ್ಕೇ ತೊಗೋಬೇಕು ಅಂತ ಏನಿಲ್ಲ. ಬೀಡನ್ನ ಹಾಕ್ಕೊಂಡು ಇವಾಗ ಬೀಡನ್ನ ಲಾಕ್ ಮಾಡ್ಕೋಬೇಕು. ಆಮೇಲೆ ಸೂಜಿ ಮೇಲೆ ದಾರ ತಗೊಳ್ಳಿ. ಸೊ ಈ ಬೀಡ್ ಎಲ್ಲಿಗೆ ಬರುತ್ತೋ ನೋಡಿ ನಾವು ಒಂದು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. ಮತ್ತು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವ, ಅದೇ ಡಬಲ್ ಕ್ರೋಶೆಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಒಳಗಡೆಗೆ ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ. ಸೊ ಇಲ್ಲಿ ಡಬಲ್ ಕ್ರೋಶೆಗಳನ್ನ ತುಂಬ ಉದ್ದ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆದಷ್ಟು ಚಿಕ್ಕ ಡಬಲ್ ಕ್ರೋಶೆಗಳನ್ನೇ ವರ್ಕ್ ಮಾಡ್ಕೊಳ್ಳಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇನ್ನೂ ಒಂದು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಒಟ್ಟು ಇವಾಗ 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಿದ್ದೀನಿ. ಇವಾಗ ಇದನ್ನು ನೋಡಿಕೊಂಡು ಈ ರೀತಿ
ಎಲ್ಲಿಗೆ ಬರುತ್ತೋ ನೋಡಿ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ 4 ಡಬಲ್ ಕ್ರೋಶೆ ಹಾಕಿದ್ದೀನಿ ಅಲ್ವಾ, ನಿಮಗೆ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಾಕೋಬೋದು. ಮತ್ತು ಇವಾಗ ದಾರ ತೆಗೆದು ಇನ್ನೂ ಒಂದು ಬೀಡನ್ನ ನಾನು ತಗೋತಾ ಇದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಈ ಥರ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಬೀಡ್ ಎಲ್ಲಿಗೆ ಬರುತ್ತೋ ಅಂತ. ಅಲ್ಲಿಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಇವಾಗ 2 ಚೈನ್ ಹಾಕ್ಕೊಳ್ಳಿ. 1 2 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಡಬಲ್ ಕ್ರೋಶೆಗಳನ್ನ ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಡಬಲ್ ಕ್ರೋಶೆ ಸ್ಟಿಚ್ಚು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ನಾನು ತುಂಬ ಸ್ಲೋ ಆಗಿ ಹೇಳ್ಕೊಟ್ಟೆ ಅಂತ ಅಂದರೆ ಇದು ತುಂಬ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ. ನಿಮಗೆ ತುಂಬ ಸ್ಪೀಡ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡಲ್ಲಿ 3 ಡಾಟ್ಸ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ಲೇಬ್ಯಾಕ್ ಸ್ಪೀಡ್ ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಸ್ಪೀಡನ್ನ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ 4 ಡಬಲ್ ಕ್ರೋಶೆ ಆದಮೇಲೆ ಈ ರೀತಿ ಸ್ಟ್ರೈಟಾಗಿ ನೋಡಿ ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ 2 ಸ್ಲ್ಯಾಂಟಿಂಗ್ ಆರ್ಚ್ ಆಯಿತು. ಇವಾಗ ನಾನು ಇನ್ನೂ ಒಂದು ಸ್ಲ್ಯಾಂಟಿಂಗ್ ಆರ್ಚ್ನ ಪಕ್ಕದಲ್ಲೇ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಳ್ಳಿ. ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಸೂಜಿ ಮೇಲೆ ದಾರ ತಗೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ಥರ ಎಲ್ಲಿಗೆ ಬರುತ್ತೋ ನೋಡಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಮತ್ತು ನಾವೇನು ಡಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ, ಸೊ ಅದೇ ಡಬಲ್ ಕ್ರೋಶೆಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಪುಟಾಣಿ ಸ್ಲ್ಯಾಂಟಿಂಗ್ ಆರ್ಚ್ ಬರಲಿ ಅಂತ ಹೇಳಿಬಿಟ್ಟು ನಾನು 4 ಡಬಲ್ ಕ್ರೋಶೆ ಅಷ್ಟೇ ಮಾಡಿರೋದು. ನಿಮಗೆ ಸ್ಲ್ಯಾಂಟಿಂಗ್ ಆರ್ಚ್ ಸ್ವಲ್ಪ ಅಗಲ ಬೇಕು, ಜಾಸ್ತಿ ಹೈಲೈಟ್ ಆಗಬೇಕು ಅನ್ನೋದಿದ್ರೆ ನೀವು 6-7 ಡಬಲ್ ಕ್ರೋಶೆ ಕೂಡ ನೀವು ಹಾಕ್ಕೋಬೋದು. ಫ್ರೆಂಡ್ಸ್, ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಇರುತ್ತೆ, ಜೊತೆಗೆ ಆಫ್ಲೈನ್ ಇರುತ್ತೆ, 2 ಥರ ಕ್ಲಾಸಸ್ ಇರುತ್ತೆ. ನಿಮ್ಗೆ ಯಾವ ಥರ ಕ್ಲಾಸ್ ಬೇಕೋ ಆ ಥರ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬೋದು. ಮತ್ತು ಇವಾಗ ಡಬಲ್ ಕ್ರೋಶೆ 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಆದಮೇಲೆ ನಾವು ಇದನ್ನು ಈ ರೀತಿ ಸ್ಟ್ರೈಟಾಗಿ ನೋಡಿ ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಇದು ಒಂದು ಆರ್ಚ್ ಆದಮೇಲೆ 3 ಸ್ಲ್ಯಾಂಟಿಂಗ್ ಆರ್ಚ್ನ ನಾನು ವರ್ಕ್ ಮಾಡ್ಕೊಂಡಿರೋದು. ಇವಾಗ ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ ಸ್ವಲ್ಪನೇ ಡಿಸ್ಟೆನ್ಸು ಅಂದರೆ 3 ಚೈನ್ನ ಗ್ಯಾಪ್ಗೆ ಡಿಸ್ಟೆನ್ಸ್ನ ತಗೊಂಡು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ನೋಡಿ ಬೀಡ್ ಹಾಕದಲ್ಲೇ ಮೊದಲು ತ್ರಿಬಲ್ ಕ್ರೋಶೆ ಮಾಡಿದ್ವಿ, ಇವಾಗ ಬೀಡ್ ಹಾಕ್ಕೊಂಡು ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಬೀಡನ್ನ ಹಾಕಿ ತ್ರಿಬಲ್ ಕ್ರೋಶೆ. ಫ್ರೆಂಡ್ಸ್, ಹಾಗೆಯೇ ನಾನು ಆವಾಗಲೇ ಹೇಳ್ದಂಗೆ ಈ ಸೈಜಲ್ಲಿ ಕ್ರಿಸ್ಟಲ್ ಬೀಡ್ ಕೂಡ ಬರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಕ್ರಿಸ್ಟಲ್ ಬೀಡನ್ನ ಬದಲಾಗಿ ನಾವಿಲ್ಲಿ ಪರ್ಲ್ ಅಂತ ಬರುತ್ತಲ್ಲ ಮುತ್ತು, ವೈಟ್ ಕಲರ್ ಬೀಡು, ಅದನ್ನು ಕೂಡ ಹಾಕ್ಕೊಳ್ಳಿ. ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಇತ್ತೀಚೆಗೆ ಕಲರ್ ಬೀಡ್ಸೇ ಬಂದಿದೆ 3mm ಸೈಜಲ್ಲಿ. ಆ ಥರ ಬೀಡನ್ನ ಸೀರೆಗೆ ಮ್ಯಾಚ್ ಆಗೋ ಥರ ಕೂಡ ನೀವು ಯೂಸ್ ಮಾಡಿಕೊಂಡು ಈ ಥರ ಡಿಸೈನ್ಸ್ನ ವರ್ಕ್ ಮಾಡ್ಕೋಬೋದು. ಇವಾಗ ಏನಾಗಿದೆ ಅಂತಂದರೆ ಸುಮಾರು ಜನ ಕಸ್ಟಮರ್ಸು ಸೀರೆನಲ್ಲಿ ಯಾವ ಕಲರ್ ಹೈಲೈಟ್ ಮಾಡಬೇಕೋ ಆ ಕಲರ್ ಬೀಡನ್ನ ಹಾಕಿ ನಮಗೆ ವರ್ಕ್ ಮಾಡಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇನ್ ಫ್ಯೂಚರ್ ನಾನು ಆ ಥರ ಬೀಡನ್ನ ಕೂಡ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅಂದರೆ ನಾರ್ಮಲ್ ಡಿಸೈನ್ಸ್ನೇ, ರೆಗ್ಯುಲರ್ ಡಿಸೈನ್ಸ್ನೇ ಆ ಥರ ಮಾಡೋದು. ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ. ಬೀಡ್ ಯಾವ ಥರ ಇರುತ್ತೆ, ಯಾವ ಥರ ನೀಡಲ್ನ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಸೊ ನೋಡಿ 2 ಬೀಡು 2 ಡಬಲ್ ಕ್ರೋಶೆ ಆಯಿತು. ಮತ್ತು ಇವಾಗ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ ನಾವೇನು ಮೊದಲನೇ ಇದಕ್ಕೆ ಮಾಡ್ಕೊಂಡು ಒಂದೇ ಪಾಯಿಂಟ್ಗೆ ಮಾಡಿದ್ವಿ ಅಲ್ವಾ, ಸೊ ಅದೇ ಪಾಯಿಂಟ್ಗೆ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ, ಇನ್ನೊಂದು ನನ್ನ ಫೇಸ್ಬುಕ್ನ ಪೇಜ್ ಅಂದರೆ ಸಿರಿ ಕ್ರಿಯೇಷನ್ಸ್ ವುಮೆನ್ಸ್ ಅಡ್ಡ ಅಂತ ನೀವು ಚೆಕ್ ಮಾಡಿದ್ರೆ ನನ್ನ ಫೇಸ್ಬುಕ್ನ ಪೇಜ್ ಕೂಡ ಇದೆ. ಅಲ್ಲಿ ಕೂಡ ಹೊಸ ಡಿಸೈನ್ಸು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸೀರೆ ಕುಚ್ಚು ಡಿಸೈನ್ಸು. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ದಯವಿಟ್ಟು ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು, ಅಲ್ಲೂ ಕೂಡ ನೀವು ವೀಡಿಯೋಸ್ನ ನೋಡ್ಕೋಬೋದು. ಇವಾಗ ಬೀಡ್ ಹಾಕೋದು ಬೇಡ, ಹಾಗೆ ತ್ರಿಬಲ್ ಕ್ರೋಶೆ 2ರಲ್ಲಿ 1 ಮತ್ತು 2ರಲ್ಲಿ 1
ಸೊ ಇಲ್ಲಿ ಕರೆಕ್ಟಾಗಿ ಎಳೆಯೋದಕ್ಕಾಗಿಲ್ಲ ಅಂದರೆ ಈ ಥರ ಬಿಚ್ಕೊಂಡು ಹೋಗುತ್ತೆ ಫ್ರೆಂಡ್ಸ್. ಹಾಗೆಯೇ ಇನ್ನೊಂದು ಹೇಳಬೇಕು, ನಾವು ಎಡಗಡೆ ಕೈಯಲ್ಲಿ ದಾರ ಸುತ್ಕೊಂಡಿರ್ತೀವಲ್ವ, ಇನ್ ಕೇಸ್ ಏನಾದರೂ ತುಂಬ ಸ್ವೆಟ್ ಆಯಿತು ನಮಗೆ ಕೈ ಅಂತ ಅಂದರೆ ಆ ಟೈಮಲ್ಲಿ ಆದಷ್ಟು ಪಕ್ಕದಲ್ಲೇ ಒಂದು ಕಾಟನ್ ಕ್ಲಾತ್ನ ಇಟ್ಕೊಂಡು ಕೈನ ಒರೆಸ್ಕೊತಾ ಇರಿ. ಆ ಸ್ವೆಟ್ ಏನಾದರೂ ದಾರದ ಮೇಲೆ ಹೋಯಿತು ಅಂತಂದರೆ ನಾವು ನೀಡಲ್ ಯೂಸ್ ಮಾಡಿಕೊಂಡು ಕ್ರೋಶಾ ವರ್ಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ದಾರ ನೆನಿಬಾರ್ದು, ದಾರ ನೆನೀತು ಅಂತ ಅಂದರೆ ನಾವು ವರ್ಕ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಸ್ವೆಟ್ ಆಗ್ತಾಯಿದೆ ಅಂತ ಅಂದರೆ ನಮ್ಮ ಲೆಫ್ಟ್ ಸೈಡಲ್ಲೇ ಒಂದು ಕಾಟನ್ ಕ್ಲಾತ್ ಏನಾದರೂ ಇಟ್ಕೊಂಡು ಅವಾಗವಾಗ ಒರೆಸ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ನೋಡಿ, ಆರ್ಚ್ ಕಂಪ್ಲೀಟ್ ಆದಮೇಲೆ ಸ್ಟ್ರೈಟಾಗಿ ಬೇಕಾದರೂ ಲಾಕ್ ಮಾಡ್ಕೋಬೋದು, ಇಲ್ಲ ಒಂದು ಪಾಯಿಂಟ್ ಒಳಗಡೆ ಬೇಕಾದರೂ ಲಾಕ್ ಮಾಡ್ಕೋಬೋದು. ಸೊ ನೋಡಿ, ಇವತ್ತಿನ ಡಿಸೈನು ಈ ರೀತಿ ಬರುತ್ತೆ. ಒಂದು ಸ್ಟ್ರೈಟ್ ಆರ್ಚ್ ಬಂದರೆ ಇನ್ನು 3 ಸ್ಲ್ಯಾಂಟಿಂಗ್ ಬರುತ್ತೆ. ಸೊ ಇದೇ ಥರ ಫುಲ್ ಎಂಡ್ವರೆಗೂ ಮಾಡ್ಕೋಬೇಕು ಫ್ರೆಂಡ್ಸ್. ಏನೇ ನೋಡ್ತಾ ಇದ್ದೀರಾ ಫುಲ್ ಎಂಡ್ವರೆಗೂ ಮಾಡಿ ಆಗಿದೆ. ನಾನು ಕುಚ್ಚು ಕೂಡ ಕಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೊನೆಯದಾಗಿ ಈ ವಿಡಿಯೋನ ನಾನು ತೆಗೆದಿರೋದಲ್ಲ, ನನ್ನ ಕಸ್ಟಮರ್ ತೆಗೆದು ಕಳಿಸಿರೋವಂಥದ್ದು. ಸೊ ಇವತ್ತಿನ ಡಿಸೈನ್ದು ಕಂಪ್ಲೀಟ್ ಲುಕ್ಕು ಈ ರೀತಿ ಬರುತ್ತೆ. ಇದಕ್ಕೆ ನೀವು 450ಇಂದ 550ವರೆಗೂ ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಯಾರಿಗಾದರೂ ಸೀರೆ ಕುಚ್ಚು ಕಲೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಟೀರಿಯಲ್ಸ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.